ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗಾಯ್ಸ್, ಈಗ ಕೆಲವೊಬ್ರಿಗೆ ಏನು ಮಾಡಬೇಕಂದ್ರೆ ಅವರು ಎಲ್ಲ ವೀಡಿಯೋಸ್ನ ಡಿಲೀಟ್ ಮಾಡಬೇಕು ಅಂದ್ಕೊಂಡಿರ್ತೀರ. ಈಗ ಹೊಸ್ದಾಗಿ ನಾನು ವೀಡಿಯೋನ ಹಾಕಬೇಕು, ಎಲ್ಲ ಫುಲ್ಲು ಏನು ವೀಡಿಯೋ ಹಾಕಿದ್ರು ಅವೆಲ್ಲ ವೀಡಿಯೋನ ಡಿಲೀಟ್ ಮಾಡಿಬಿಟ್ಟು ಹೊಸ್ದಾಗಿ ನಾನು ಬೇರೆ ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಈಗ ಫಸ್ಟೇ ಅವ್ರದ್ದು ಬೇರೆ ಕ್ಯಾಟಗಿರಿ ಇರುತ್ತೆ. ಈಗ ಅವರು ಬೇರೆ ಕ್ಯಾಟಗಿರಿನ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋನ ಹಾಕಬೇಕು ಅಂತ ಅಂದ್ಕೊಂಡಿರ್ತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಬೈ ಮಾಡಿರ್ತಾರೆ ಯೂಟ್ಯೂಬ್ ಚಾನಲ್ನ. ಅಂದರೆ ಈಗ ಕೆಲವೊಬ್ರದ್ದು ಒಂದು ವೀಡಿಯೋಸ್ ಅವ್ರು ಮಾಡ್ತಾ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಆ ಚಾನಲ್ನ ಇದು ಸೇಲ್ ಮಾಡ್ತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಅದನ್ನು ಬೈ ಮಾಡಿಬಿಟ್ಟು ಆ ಚಾನಲಲ್ಲಿ ಇರೋ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ಹೊಸ್ದಾಗಿ ವೀಡಿಯೋನ ಹಾಕ್ಬೇಕು ಅಂದ್ಕೊಂಡಿರ್ತಾರೆ. ಆ ಕಂಡೀಷನಲ್ಲೂ ಏನು ಅನ್ಕೊತಾರೆ, ವೀಡಿಯೋಸ್ನ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಓಕೆನಾ. ಸೊ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಕೆಲವೊಬ್ರು ಬಂದುಬಿಟ್ಟು ಅವ್ರದ್ದು ಸ್ಟಾರ್ಟಿಂಗ್ ಡೇಸಲ್ಲಿ ಅವ್ರಿಗೆ ಯೂಟ್ಯೂಬಿಂದ ಅರ್ನಿಂಗ್ ಆಗುತ್ತಾ ಇಲ್ವಾ ಅಂತಲೇ ಗೊತ್ತಿರಲ್ಲ ಅವ್ರಿಗೆ. ಸೊ ನಾರ್ಮಲಾಗಿ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡಿರ್ತಾರೆ, ಏನೇನೋ ವೀಡಿಯೋ ಬಂದುಬಿಟ್ಟು ಪೋಸ್ಟ್ ಮಾಡಿರ್ತಾರೆ. ಲೈಕ್ ವಾಟ್ಸಪ್ ಸ್ಟೇಟಸ್ ಆಯಿತು, ಸಾಂಗ್ ಆಯಿತು, ಇನ್ನು ಬೇರೆ ಬೇರೆ ಎಲ್ಲ ಮಿಕ್ಸಪ್ ಮಾಡಿ ಏನೇನೋ ಮಾಡಿಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅವ್ರೇನು ಮಾಡಿರ್ತಾರೆ, ಈಗ ನಾನು ಒಂದೇ ಕ್ಯಾಟಗಿರಿಯಲ್ಲಿ ವರ್ಕ್ ಮಾಡಬೇಕು, ಈಗ ಈ ವಿಡಿಯೋಸ್ನೆಲ್ಲ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಓಕೆನಾ. ಸೊ ಈಗ ಏನಂದರೆ ಮೇನ್ ಪಾಯಿಂಟಿಗೆ ನಾವು ಬರೋದಾದರೆ, ಈಗ ನಾನು ನನ್ನ ಎಕ್ಸ್ಪೀರಿಯೆನ್ಸ್ನೂ ಇರ್ತೀನಿ ಮತ್ತು ಯೂಟ್ಯೂಬ್ ಪಾಲಿಸಿ ಬಗ್ಗೆನೂ ನಾನು ಹೇಳ್ತೀನಿ. ಚಾನಲ್ದು ವೀಡಿಯೋಸ್ ಬಂದುಬಿಟ್ಟು ಡಿಲೀಟ್ ಮಾಡಿದರೆ ಏನಾಗುತ್ತೆ ಅಂತ. ಸೊ ನಾರ್ಮಲಿ ಈಗ ನಿಮ್ಮ ಚಾನಲ್ ವೀಡಿಯೋಸ್ ನೀವೇನಾದರೂ ಡಿಲೀಟ್ ಮಾಡಿದರೆ ಆಲ್ರೆಡಿ ಅದು ಏನಾಗುತ್ತೆ, ನಿಮ್ಮದು ರೀಚ್ ಬಂದುಬಿಟ್ಟು ಡೌನ್ ಆಗಿಬಿಡುತ್ತೆ. ಇದರಿಂದ ಏನು ಎಫೆಕ್ಟ್ ಬೀಳುತ್ತೆ ನಿಮ್ಮ ಚಾನಲ್ ಮೇಲೆ ಅಂದರೆ, ಇಂಪ್ರೆಷನ್ಸ್ ಕಳಿಸಲ್ಲ. ಎಲ್ಲ ವೀಡಿಯೋಸ್ನು ನೀವೇನಾದರೂ ಡಿಲೀಟ್ ಮಾಡಿಬಿಟ್ರೆ ಸಡನ್ಲಿ ಬಂದುಬಿಟ್ಟು ಇಂಪ್ರೆಷನ್ಸ್ ಫುಲ್ಲೆಲ್ಲ ಡೌನ್ ಆಗಿಬಿಡುತ್ತೆ. ನಿಮ್ಮದು ಯಾವುದು ವ್ಯೂಸ್ ಬರಲ್ಲ, ಚಾನಲ್ ಡೆಡ್ ಆಗಿಬಿಡುತ್ತೆ. 100% ನಿಮ್ಮ ಚಾನಲ್ ಬಂದುಬಿಟ್ಟು ಡೆಡ್ ಆಗಿಬಿಡುತ್ತೆ. ಸೊ ಇನ್ನು ಕೆಲವೊಬ್ಬರ ಹತ್ರ ನೀವೇನು ಮಾಡಿರ್ತೀರ, ಚಾನಲ್ಗಳೆಲ್ಲ ಬೈ ಮಾಡಿರ್ತೀರಲ್ಲ, ಸೊ ಆ ಚಾನಲ್ದು ನೀವೇನಾದರೂ ವೀಡಿಯೋಸ್ನ ಡಿಲೀಟ್ ಮಾಡಿಬಿಟ್ಟು ನೀವು ವೀಡಿಯೋಸ್ನ ಹಾಕ್ಬೇಕು ಅಂದ್ಕೊಂಡಿದ್ರೆ, ಸೊ ಸುಮ್ಮನೆ ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡಬೇಡಿ. ಚಾನಲ್ ಬಂದುಬಿಟ್ಟು ಬೈ ಮಾಡಿಬಿಟ್ಟು ಸೊ ಏನು ಮಾಡಿ ಅಂದರೆ, ನೀವು ಹೊಸ ಚಾನಲ್ಲೇ ಸ್ಟಾರ್ಟ್ ಮಾಡಿ. ಓಕೆನಾ. ಸೊ ಈಗ ಹಳೆ ಚಾನಲ್ ಏನಿದೆ ಅದನ್ನು ಬಿಟ್ಬಿಟ್ಟು ಸೇಮು ಯೂಟ್ಯೂಬ್ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡೋದಂತ ನಿಮಗೆ ತುಂಬ ವೀಡಿಯೋಸ್ ಬಂದುಬಿಟ್ಟು ಸಿಗುತ್ತೆ ಯೂಟ್ಯೂಬಲ್ಲಿ. ಆ ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡಿಬಿಟ್ಟು ಯಾವ ಥರ ಯೂಟ್ಯೂಬ್ ಚಾನಲ್ ಮಾಡೋದಂತ ನೋಡಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಸೆಟ್ಟಿಂಗು ಮತ್ತು ಕೀಬೋರ್ಡ್ಸು ಮತ್ತು ಇನ್ನೂ ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ಸೆಟ್ಟಿಂಗ್ ಮಾಡ್ತಾರೆ, ಅವೆಲ್ಲ ಸೆಟ್ಟಿಂಗ್ನ ನೀವೆಲ್ಲ ಕ್ಲಿಯರಾಗಿ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ವೀಡಿಯೋನ ಸ್ಟಾರ್ಟ್ ಮಾಡಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಯಾರು ಹೊಸ ಚಾನಲ್ನ ಮಾಡ್ತಾರೆ, ಆಗ ಯೂಟ್ಯೂಬ್ ಅಲ್ಗೋರಿದಮ್ ಪ್ರಕಾರ ಅವ್ರು ಬಂದುಬಿಟ್ಟು ಬೇಗ ಬೂಸ್ಟ್ ಕೊಡುತ್ತೆ ಯೂಟ್ಯೂಬ್ ಚಾನಲ್ಲು. ಓಕೆನಾ. ನಿಮ್ಮದು ಏನಾದರೂ ವೀಡಿಯೋಸ್ ಏನಾದರೂ ಚೆನ್ನಾಗಿದ್ದರೆ ಬೇಗ ವೈರಲ್ ಆಗುತ್ತೆ. ನೀವೇನಾದರೂ ಹೊಸ ಚಾನಲ್ ಏನಾದರೂ ಕ್ರಿಯೇಟ್ ಮಾಡಿದರೆ. ಓಕೆನಾ. ಅಂದರೆ ಬೇಗ ಯೂಟ್ಯೂಬ್ ಕಡೆಯಿಂದ ನಿಮಗೆ ಬೂಸ್ಟ್ ಸಿಗುತ್ತೆ. ನೀವೇನಾದರೂ ಇನ್ನೂ ಚೆನ್ನಾಗಿ ಒಳ್ಳೆ ಕಾಂಟೆಂಟ್ನ ಮಾಡ್ತಾಯಿದ್ರೆ ಆ್ಯಂಡ್ ರೆಗ್ಯುಲರ್ ಬೇಸಸಲ್ಲಿ ವೀಡಿಯೋ ಏನಾದರೂ ಮಾಡ್ತಾಯಿದ್ರೆ ಯೂಟ್ಯೂಬ್ ನಿಮಗೆ 100% ಎಲ್ಲ ನ್ಯೂ ಯೂಟ್ಯೂಬರ್ಸ್ಗೂ ಬೂಸ್ಟ್ ಒಂದು ಸಲ ಏನಾದರೂ ಸಿಗುತ್ತೆ. ಆ ಒಂದು ಸಲ ಬೂಸ್ಟಲ್ಲಿ ನಿಮ್ಮ ವೀಡಿಯೋ ಬಂದುಬಿಟ್ಟು ವೈರಲ್ ಆಗೋದು, ಅದರಲ್ಲೇ ನಿಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ನೂ ಸಿಗೋದು. ಓಕೆನಾ. ಸೊ ರೆಗ್ಯುಲರ್ ಬೇಸಲ್ಲಿ ನೀವೇನಾದರೂ ವರ್ಕ್ ಮಾಡ್ತಾ ಹೋದರೆ ನಿಮ್ಮದು 100% 1 ವೀಕಲ್ಲಿ, ಆ 7 ಡೇಸಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗೇ ಆಗುತ್ತೆ, ಜಾಸ್ತಿ ಇಂಪ್ರೆಷನ್ಸ್ ಕಳಿಸುತ್ತೆ. ಈಗ ನಾರ್ಮಲಾಗಿ ನಿಮ್ಮದು ಇಂಪ್ರೆಷನ್ 1K 2K ಅಂತ ಅಂದ್ಕೊಳ್ಳಿ. ಓಕೆನಾ. ಅದು 7 ಡೇಸಲ್ಲಿ ಯಾವುದಾದ್ರೂ 1 ಡೇ ಅಲ್ಲಿ ಇಂಪ್ರೆಷನ್ಸ್ ಬಂದು 10K 20K ಇಲ್ಲ 1 ಲ್ಯಾಕ್ ಹೋಗ್ಬೋದು, 1 ಮಿಲಿಯನ್ನೇ ಹೋಗ್ಬೋದು. ಓಕೆನಾ. ಸೊ ಆ ಥರ ಬಂದುಬಿಟ್ಟು ಯೂಟ್ಯೂಬ್ ಅಲ್ಗೋರಿದಮ್ ವರ್ಕ್ ಆಗೋದು. ಓಕೆನಾ. ಸೊ ಆ ಹಳೆ ಚಾನಲ್ನ ಬಿಟ್ಬಿಡಿ. ನೀವು ಹಳೆ ಚಾನಲಲ್ಲಿ ನೀವು ವರ್ಕ್ ಮಾಡೋದೇ ವೇಸ್ಟು. ಆ ಡಿಲೀಟ್ ಏನು ಮಾಡೋಕ್ಕೆ ಹೋಗ್ಬಿಡಿ ವೀಡಿಯೋಸ್ನ, ಆ ಚಾನಲ್ನ ಹಂಗೆ ಬಿಟ್ಬಿಡಿ. ಓಕೆನಾ. ಸೊ ಆ ಚಾನಲ್ನ ಬಿಟ್ಬಿಟ್ಟು ಬೇರೆ ಚಾನಲ್ ಕ್ರಿಯೇಟ್ ಮಾಡಿ, ನಿಮಗೆ ತುಂಬ ಬೆಟರು. ಆ್ಯಂಡ್ ಇನ್ನೊಂದು ಏನಂದರೆ, ನಿಮ್ಮ ಚಾನಲ್ಗೆ ಬೂಸ್ಟ್ ಸಿಗುತ್ತೆ, ಅಂದರೆ ತುಂಬ ಆಡಿಯನ್ಸ್ ಹತ್ರ ಕನೆಕ್ಟ್ ಮಾಡುತ್ತೆ ಯೂಟ್ಯೂಬ್ ಬಂದುಬಿಟ್ಟು. ಓಕೆನಾ. ನೀವು ಹಳೇ ಇದರಲ್ಲಿ ಹಾಕಿದರೆ ನಿಮ್ಮದು ರೀಚ್ ಹೋಗೋಲ್ಲ, ಇಂಪ್ರೆಷನು ಡೌನ್ ಇರುತ್ತೆ, ಆ್ಯಂಡ್ ಯಾವುದೇ ವ್ಯೂಸ್ ನಿಮಗೆ ಮತ್ತೆ ನೋಡೋಕ್ಕೆ ಸಿಗೋಲ್ಲ. ನೀವೇನಾದರೂ ಹೊಸ ಕ್ಯಾಟಗಿರಿ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ ನೀವು ಹೊಸ ಚಾನಲ್ ಕ್ರಿಯೇಟ್ ಮಾಡೋದೇ ತುಂಬ ಬ್ರೈಟರ್. ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆನಾ ಗೈಸ್. ಐ ಹೋಪ್ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.